ಅವ್ರಿಗೆ ಕಲ್ಸ್ಬೇಕು ಬ್ರೋ, ನಾವು ಕಲ್ಸ್ಬೇಕು. ನಾವು ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರು ಬಿ ಕನ್ನಡದಲ್ಲಿ ಮಾತಾಡ್ತಾರೆ, ನಾವು ಹಿಂದಿದಲ್ಲಿ ಮಾತಾಡಿದ್ರೆ ಅವ್ರು ಬಿ ಹಿಂದಿದಲ್ಲಿ ಮಾತಾಡ್ತಾರೆ ಬ್ರೋ. ನಾವು ಫಸ್ಟ್ ನಾವು ಕನ್ನಡದಲ್ಲಿ ಮಾತಾಡ್ಬೇಕು. ನಾವು ಕನ್ನಡ ಮಾತಾಡಿದ್ರೆ ಅವ್ರು ಬಿ ಕಲ್ಕೋತಾರೆ ಕನ್ನಡ. ಫಸ್ಟ್ ನಾವೇ ಹಿಂದಿ ಮಾತಾಡಿದ್ರೆ ಅವ್ರು ಬಿ ಹಿಂದಿನೇ ಮಾತಾಡ್ತಾರೆ. ಅವ್ರು ಫಸ್ಟ್ ನಾವು ಮಾತಾಡ್ಬೇಕು, ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರು ಬಿ ಕನ್ನಡ ಮಾತಾಡ್ತಾರೆ ಬ್ರೋ. ಕನ್ನಡವನ್ನು ಮಾತಾಡಿ, ಕನ್ನಡವನ್ನು ಬೆಳೆಸಿ. ಎಲ್ಲೂ ಹಿಂದಿ ಆಗ್ಲಿ ಮಲಯಾಳಂ ಯಾವ್ದು ಜಾಸ್ತಿ ಮಾತಾಡ್ಬೇಡಿ. ಕನ್ನಡ ಬರ್ಲಿಲ್ಲ ಅಂದ್ರೂ ಕಲಿಸಿ ಅವರಿಗೆ ಕನ್ನಡ ಮಾತಾಡ್ಸಿ, ಕನ್ನಡ ಬೆಳೆಸಿ. ಜೈ ಕರ್ನಾಟಕ. ಜೈ ಕರ್ನಾಟಕ. ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ನಿಮ್ ಐಡಿ ಬ್ರೋ? ನಮ್ಮ ಐಡಿ ಬೆಂಗಳೂರು ಟೆಡಿ M46 ಅಂತ ಐತೆ. ಇವ್ರಿಗೂ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡ್ಕೊಳ್ಳಿ. ಇವ್ರಿಗೂ ಕೂಡ ಓಕೆ ಬ್ರೋ. ಮತ್ತೆ ಓಕೆ, ಥ್ಯಾಂಕ್ ಯು ಬ್ರೋ. ಈ ರೋಡಲ್ಲಿ ಆನೆ, ಮೆಟ್ರೋ ಸ್ಟೇಷನ್ ಹತ್ರ ಆನೆ. ಈ ರೋಡಲ್ಲಿ ನಿಂತಿರೋದು 1948ರಲ್ಲಿ ಜಾಸ್ತಿನೇ ದೂರ ಬಂದಿದೆ ನಡ್ಕೊಂಡು. ಕುಡಿದು ಕುಪ್ಪಳಸಕ್ಕೆ ಇಲ್ಲಿ ಬರೋದು ಬರೀ ಬಾರು ಪಬ್ಬು ಆ ಕಡೆ ಈ ಕಡೆ ಲೋಗೋಸೋದು ಜಾಸ್ತಿ. ಅದ್ರ ಸಲುವಾಗಿ ಬರ್ತಾರೆ. ಹಾಯ್, ಎಲ್ಲ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಏನಪ್ಪಾ ಅಂದ್ರೆ ಇವತ್ತು ಬಂದಿರೋ ನಾನು ಚರ್ಚ್ಗೆ, MG ರೋಡ್ಗೆ, ಕನ್ನಡದಲ್ಲಿ ಮಹಾತ್ಮ ಗಾಂಧಿ ರಸ್ತೆ ಅಂತ ಕರೀತಾರೆ. ಇವಾಗ ಎಲ್ಲಿರೋದು ಅಂದ್ರೆ ನಾನು ಚರ್ಚ್ ಸ್ಟ್ರೀಟ್ ಅಲ್ಲಿ ಇದ್ದೀನಿ. ತೋರಿಸಿ ನೋಡಿ ಎದುರುಗಡೆ ಇರೋದು ಹೇಗಿರುತ್ತೆ ಆ ಚರ್ಚ್ ಸ್ಟ್ರೀಟ್, MG ರೋಡ್ ಅಂದ್ರೆ ಹೇಗಿರುತ್ತೆ ಅಂತ ನೋಡಿ, ಕೊನೆವರೆಗೂ ನೋಡಿ. ಇವಾಗೇನಪ್ಪಾ ಅಂದ್ರೆ ಜಸ್ಟ್ ಇವಾಗೆ ಬಂದಿದ್ದೀನಿ. ಚರ್ಚ್ ಸ್ಟ್ರೀಟ್ ಎದುರುಗಡೆ ಹೋಗ್ತಿದ್ದೀನಿ. ಎದುರುಗಡೆ ತೋರಿಸಿ ನೋಡಿ, ಎದುರುಗಡೆ ಎಂಜಾಯ್ ಮಾಡಿ ಕೊನೆವರೆಗೂ. ಚರ್ಚ್ ಸ್ಟ್ರೀಟ್ ಇಲ್ಲ ಐತೆ, ಒಳಗಡೆ ಹೋಗ್ತಾ ಇದ್ದಾನೆ. ನೋಡಿದಾಗ ಏನಾಗುತ್ತೆ ಅಂತ ಹೋಗ್ತಾ ಇದ್ದಾರೆ. ಅಲ್ಲೆಲ್ಲ ಜಾಸ್ತಿ ಜನ ರೋಡಿಲೆಲ್ಲ ಒಳ್ಳೆ ಶಾಪು, ಒಳ್ಳೆ ಇದೆ. MG ರೋಡ್ ಮೊದ್ಲು ಬಂದಿದ್ದೀನಿ, ಬಟ್ ಇವಾಗ ಆತರ ಅಲ್ಲ. ಇವಾಗ ತುಂಬಾ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗೈತೆ MG ರೋಡ್. ಏನೇ ಕೆಲ್ಸಗಳು ವರ್ಕ್ ಮಾಡ್ತವ್ರೆ, ಇಲ್ಲ ಅಂತಿದ್ರೆ ಫುಲ್ ಜನ ಇರ್ತಿದ್ರು. ಇವಾಗ ಇಲ್ಲೆಲ್ಲ ಒಳ್ಳೆ ಎಲೆಕ್ಟ್ರಿಕಲ್ ಐಟಮ್ಸ್, ಒಳ್ಳೆ ಶಾಪು, ದೊಡ್ಡ ಶಾಪ್. ಇಲ್ಲಿ ಕ್ರಿಸ್ಮಸ್ಗೆ ಆಲ್ರೆಡಿ ಎಲ್ಲ ರೆಡಿ ಆಗ್ತೈತೆ ಇಲ್ಲಿ MG ರೋಡ್ ಅಲ್ಲಿ. ಅಂದ್ರೆ ಇವಾಗ MG ರೋಡ್ ಅಲ್ಲಿ ಇದೀವಿ ಇವಾಗ. ಜಸ್ಟ್ ಇಲ್ಲಿಂದ ಈ ಕಡೆ ಹೋಗಿದ್ರೆ ಚರ್ಚ್ ಸ್ಟ್ರೀಟ್ ಅಲ್ಲಿ ಇರೋದು ಇವಾಗ ನಾನು. ಇವಾಗ ಮೆಟ್ರೋ ಸ್ಟೇಷನ್ ಈ ಕಡೆನೆ ಬರೋದು. ತುಂಬಾ ಅಂದ್ರೆ ತುಂಬಾ ಕಡೆ ಐತೆ MG ರೋಡ್. ನಮ್ ಬೆಂಗಳೂರಲ್ಲಿ ಟಾಪ್ 1 ಅಂದ್ರೆ MG ರೋಡ್. ಇಲ್ಲೆಲ್ಲ ಒಂದ್ ಸ್ವಲ್ಪ ತುಂಬಾ ಹುಷಾರಾಗಿ ಬ್ಲಾಗ್ ಮಾಡಿ, ಯಾಕೆಂದ್ರೆ ಕಾಪಿರೇಟ್ ಆಗ್ಬಿಡುತ್ತೆ. ಯಾಕಂದ್ರೆ ಪಬ್ಲಿಕ್ ಅಲ್ಲಿ ಸಾಂಗು ಎಲ್ಲ ಪ್ಲೇ ಮಾಡ್ತಾರೆ. ಅದ್ರ ಸಲುವಾಗಿ ಇದು ಕಾಪಿರೇಟ್ ಆಗುತ್ತೆ. MG ರೋಡ್ ಎಲ್ಲ ಚರ್ಚ್ ಸ್ಟ್ರೀಟ್ ಒಳಗಡೆ ಹೋಗ್ತಾ ಇದ್ದಂಗೆ ಎಲ್ಲ ಇಲ್ಲಿ ಒಳ್ಳೆ ಬಟ್ಟೆ ಶಾಪು, ಒಳ್ಳೆ ಪಬ್ಬು, ಬಾರು ಎಲ್ಲ. ಇಲ್ಲಿ ರಿಚ್ ಇದ್ದವರೇ ಇಲ್ಲಿ ಬರೋದು, ಇಲ್ಲಾಂದ್ರೆ ಇಲ್ಲಿ ಯಾರು ಬರಲ್ಲ ಜಾಸ್ತಿ. ಎಲ್ಲ ಕುಡಿದು ಕುಪ್ಪಳಸಕ್ಕೆ ಇಲ್ಲಿ ಬರೋದು, ಅಲ್ಲಿವರೆಗೆ ಇಲ್ಲಿ ಯಾರು ಬರೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಬರ್ತಿರ್ಲಿಲ್ಲ ನಾನು ಇಲ್ಲಿ. ಇಲ್ಲ ಅಂತ ಅದ್ರ ಸಲುವಾಗಿ ಬಂದಿರೋದು. ಇವಾಗ ಇಲ್ಲೆಲ್ಲ ಫುಲ್ ರಿಚ್ ಇದ್ದವರೇ ಬರೋದು. ಇಲ್ಲಿ ರಿಚ್ ಯಾರಿರ್ತಾರೆ ಅವ್ರು ಮಾತ್ರ ಬರೋದು. ಮಹಾತ್ಮ ಗಾಂಧಿ ರಸ್ತೆ ಮೆಟ್ರೋ ಸ್ಟೇಷನ್ ಇದೆ. ಇವಾಗ ಇನ್ನು ಆ ಕಡೆ ಫುಲ್ ಮುಂಚೆ ಇಲ್ಲೆಲ್ಲ ತುಂಬಾ ಅಂದ್ರೆ ತುಂಬಾ ಶಾಪ್ ಅದು ಇರ್ತಿದ್ವು. ಪಾನಿಪುರಿ, ಬೇಲ್ಪುರಿ, ಮಸಾಲಾ ಪೂರಿ, ಮತ್ತ ಹಾಗೆ ಬಟ್ಟೆಗಳು ಚರ್ಚ್ ಸ್ಟ್ರೀಟ್ ಹಾಕೊಂಡ್ ಕೂಡ್ತಿದ್ರು. ಇವಾಗ ಯಾಕೋ ಕೂಡ್ತಾ ಇಲ್ಲ ಅಂತ ಅನ್ಸುತ್ತೆ ಇವಾಗ. ಯಾಕೆ ಅಂದ್ರೆ ಒಂದ್ ಕಡೆನು ಯಾರು ಕಾಣ್ತಾ ಇಲ್ಲ. ಇಲ್ಲಾಂದ್ರೆ ಒಂದ್ ಅಂಗಡಿ ಕೂಡ ಕಾಣ್ತಾ ಇಲ್ಲ, ಬರೀ ಜನ ಬಿಟ್ರೆ ಮತ್ತೆ ಯಾರು ಇಲ್ಲ ಇಲ್ಲಿ. ಇಲ್ಲಾಂದ್ರೆ ಮುಂಚೆ ತುಂಬಾ ಅಂದ್ರೆ ತುಂಬಾ ರಶ್ ಇರ್ತಿತ್ತು, ಇವಾಗ ಅಷ್ಟೊಂದು ರಶ್ ಇಲ್ಲ. ಇಲ್ಲ ಅಂದ್ರೆ ತೋರಿಸಿದ್ದೆ ನಾನು ರಶ್ ಹೆಂಗಿರ್ತಿತ್ತು ಅಂತ. ತೋರಿಸಿದೀನಿ ಒಂದ್ಸಲ, ಕಾಪಿರೇಟ್ ಆಗೈತೆ ಅಂತ ವಿಡಿಯೋ ಡಿಲೀಟ್ ಮಾಡ್ಬಿಟ್ನಲ್ಲ. ಅವಾಗ ಅದು ಪ್ಲೇ ಮಾಡಿ ನೋಡಿ. ಫೇಸ್ಬುಕ್ ಅಲ್ಲಿ ಐತೆ ನಂದದು, ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಡಿಲೀಟ್ ಮಾಡ್ಬಿಟ್ಟಿದೀನಿ. ಇಲ್ಲಾಂದ್ರೆ ಯೂಟ್ಯೂಬ್ ಅಲ್ಲಿ ಇರೋದೇ ತೋರಿಸ್ತಿದ್ದೆ. ಮೊದ್ಲು ಹೆಂಗಿತ್ತು ಇವಾಗ ಹೆಂಗೈತೆ MG ರೋಡು ಅಂತ. ತುಂಬಾ ಮಾತಾಡಕ್ಕೂ ದಮ್ ಬರ್ತೈತೆ. ಅಲ್ಲಿಂದ ಇಲ್ಲಿಗೆ ನಡ್ಕೊಂಡ್ ಬಂದಿದ್ವಿ, ಅಲ್ಲಿಂದ ಇಲ್ಲಿವರೆಗೂ. ಅದ್ರ ಸಲ ದಮ್ ಬರ್ತೈತೆ. ಜಾಸ್ತಿನೇ ದೂರ ಬಂದಿದ್ವಿ ನಡ್ಕೊಂಡು. 2 ರೌಂಡ್ ಹೊಡೆದಿದ್ದೀನಿ, ಯಾಕೆಂದ್ರೆ ಏನ್ ಮಾತಾಡೋದು ಗೊತ್ತಾಗಿರ್ಲಿಲ್ಲ. ಮಹಾತ್ಮ ಗಾಂಧಿ ರೋಡ್ ಯಾವಾಗಂತ ಸ್ಟಾರ್ಟ್ ಆಯ್ತು ಅಂದ್ರೆ 1948ರಲ್ಲಿ ನಾಮಕರಣ ಮಾಡಿದ್ರು MG ರೋಡ್ ಬೆಂಗಳೂರಲ್ಲಿ ಅಂತ. ಅದಕ್ಕಿಂತ ಮುಂಚೆ ಏನಿತ್ತು ಗೊತ್ತಿರಲಿಲ್ಲ, ಅವಾಗ ನಾಮಕರಣ ಆಯ್ತು MG ರೋಡ್ ಮಹಾತ್ಮ ಗಾಂಧಿ ರಸ್ತೆ ಅಂತ. ಆಮೇಲೆ ಬರ್ತಾ MG ರೋಡ್ ಅಂತಂದ್ರು. ಇಲ್ಲಾಂದ್ರೆ ಮಹಾತ್ಮ ಗಾಂಧಿ ರಸ್ತೆ ಅಂತ ಕರಿತಿದ್ರು ಮುಂಚೆ ಎಲ್ಲ. ಇವಾಗ ಆತರ ಏನಿಲ್ಲ. ಇಲ್ಲೆಲ್ಲ ಜಾಸ್ತಿ ಬರೋದೇ ಲವರ್ಸ್ಗಳು ಮಾತ್ರ MG ರೋಡ್ ಅಲ್ಲಿ. ಚಿಲ್ ಯಾರಾಗಿರ್ತಾರಲ್ಲ ಅವ್ರು ಮಾತ್ರ ಇಲ್ಲಿ ಬರೋದು. ಇಲ್ಲ ಅಂದಿದ್ರೆ ಇಲ್ಲಿ ಯಾರು ಬರಲ್ಲ. 8 ದಿವಸ ಒಂದ್ಸಲ ಸಂಡೇ ಬಂದು ಫುಲ್ ಚಿಲ್ಲಾಗಿ ಎಂಜಾಯ್ ಮಾಡುದು, ಕುಡಿದು ಕುಪ್ಪಳಿಸಿ ಎಂಜಾಯ್ ಮಾಡಿ ಹೋಗ್ತಾ ಇರ್ತಾರೆ. ಇಲ್ಲೆಲ್ಲ ಎಲ್ಲ ದೊಡ್ಡ
ಐ.ಪಿ ಮೇಂಟೈನ್ ಜಾಸ್ತಿ ಇಲ್ಲೆಲ್ಲ ನಮ್ ಕರ್ನಾಟಕದವ್ರು ಇರಲ್ಲ. ಇಲ್ಲೆಲ್ಲ ಫಾರಿನ್ಸ್ ಆ ಕಡೆಯಿಂದಾನೇ ಜಾಸ್ತಿ ಬಂದು ಇಲ್ಲಿರೋದು. ಮುಂಚೆ ಅವ್ರ ಇಲ್ಲಿ ಬರೋದು ಬರೀ ಬಾರು ಪಬ್ಬು ಆ ಕಡೆ ಈ ಕಡೆ ಲವರ್ಸ್ ಜಾಸ್ತಿ, ಅದ್ರ ಸಲುವಾಗಿ ಬರ್ತಾರೆ, ಎಣ್ಣೆ ಹೊಡಿತಾರೆ, ಎಣ್ಣೆ ಪಾರ್ಟಿ ಮಾಡ್ತಾರೆ. ಲವರ್ಸ್ ಗಳಿಗೆ ಅಂತ ಇಂತಿಷ್ಟ ಜಾಗಗಳೈತೆ, ಅಲ್ಲಿ ಹೋಗ್ಬಿಟ್ಟು ಎಂಜಾಯ್ ಮಾಡ್ತವ್ರೆ. ಎಂಜಾಯ್ ಮಾಡ್ಬಿಟ್ಟು ಆಮೇಲೆ ಮತ್ತೆ ಯಾವ ತರ ಐತೆ ಅದೇ ತರ ಹೋಗ್ತಾವ್ರೆ. ತೋರಿಸ್ತೀನಿ ನೋಡಿ ಇಲ್ಲಿ ಇವಾಗ ಹೇಗಿರುತ್ತೆ ಅಂತ. ಬಾರೋ ಪಬ್ ಕಾಪಿರೇಟ್ ಆಗುತ್ತೆ, ಒಂದ್ ಸ್ವಲ್ಪ ಹುಷಾರಾಗಿ ಮಾಡ್ಬೇಕು. ಯಾಕಂದ್ರೆ ಇಲ್ಲೆಲ್ಲ ಫುಲ್ ಡಿಜೆ ಸೌಂಡ್ ಹಚ್ಚಿರ್ತಾರೆ ಪಬ್ಬಲ್ಲಿ ಜಾಸ್ತಿ. ಅದು ಹುಷಾರಾಗಿ ಮಾಡ್ಬೇಕು, ಇಲ್ಲ ಅಂದಿದ್ರೆ ಮತ್ತೆಲ್ಲ ಡಿಲೀಟ್ ಮಾಡ್ಬೇಕಾಗುತ್ತೆ. ಒಂದ್ಸಲ ಬಂದ್ಬಿಟ್ಟು ಆಲ್ರೆಡಿ ಡಿಲೀಟ್ ಮಾಡಿದೀನಿ. ಇನ್ನು ಫುಲ್ ಟ್ರಾಫಿಕ್ ಒಳಗಡೆನು ಫುಲ್ ಟ್ರಾಫಿಕ್ ಆಗೈತೆ ಇನ್ನು. ಇವಾಗ MG ರೋಡ್ ಅಲ್ಲಿ ನಿಂತಿರೋದು ಕಾರ್ ಇದೆ. ಇವಾಗ ಜಸ್ಟ್ ಇವಾಗ ನಿಂತ್ಕೊಂಡೈತೆ. ಫುಲ್ ಟ್ರಾಫಿಕ್. ಅದ್ರ ಸೌಂಡ್ ಕೇಳಿದ್ರೆ ಒಂಥರ ಮಜಾ ಅಲ್ವಾ. ಇದೆಲ್ಲ ಅಂಗಡಿಗಳೆಲ್ಲ ಜಾಸ್ತಿ ಏನು ಇಲ್ಲ ಇಲ್ಲ ಅಂತಂದ್ರೆ ತೋರಿಸ್ತಿದ್ದೆ. ಬಾರೋ ಪಬ್ಬು ನೋಡಿ. ಆಲ್ರೆಡಿ ಕ್ರಿಸ್ಮಸ್ ಇವಾಗ ಎಲ್ಲ ಮಾಡ್ತಾ ಇದ್ರೆ ಟೆಡ್ಡಿ ಐತೆ. ಟೆಡ್ಡಿ ಹತ್ರ ಹೋಗ್ಬಿಡೋಣ. MG ರೋಡ್ ಅಲ್ಲಿ ಟೆಡ್ಡಿ ಇವತ್ತೋಗಿ ಎಷ್ಟೋ ದಿವಸ ಆತರ ಅನ್ಕೊಂಡಿದ್ದೆ, ಬಟ್ ಸಿಗ್ಲಿಲ್ಲ. ಇವತ್ತಿಂದ ಟೆಡ್ಡಿ ಇಲ್ಲಿ ಮಾತ್ರ ಹೋಗ್ತೀನಿ. ಇವಾಗ ಎದುರುಗಡೆ ಟೆಡ್ಡಿ ಬರ್ತೈತೆ. ಟೆಡ್ಡಿಗೆ ಒಂದ್ ಹಗ್ ಮಾಡ್ಬೇಕು ನಾನು. ಇವಾಗ ಹಗ್ ಮಾಡ್ಬಿಟ್ಟು ಒಂದೆರಡು ಮಾತನಾಡ್ತೀನಿ ನೋಡಿ. ಇವಾಗ ಬೆಂಗಳೂರಲ್ಲೇ ಇದ್ದೆ, ಕನ್ನಡ ಯಾರು ಮಾತಾಡಲ್ಲ, ಯಾರು ಮಾತಾಡ್ತಾರಲ್ಲ ನೋಡೋಣ ಇವಾಗ. ಹಾಯ್ ಬ್ರೋ. ಕನ್ನಡ ಮಾತಾಡೋಲ್ಲ ಎಷ್ಟೋ ಜನ. ಕನ್ನಡದ ಮಾತಾಡೋದವ್ರಿಗೆ ಏನ್ ಹೇಳ್ತೀರಾ? ಅವ್ರಿಗೆ ಕಲ್ಸ್ಬೇಕು ಬ್ರೋ, ನಾವು ಕಲ್ಸ್ಬೇಕು. ನಾವು ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರು ಬಿ ಕನ್ನಡದಲ್ಲಿ ಮಾತಾಡ್ತಾರೆ. ನಾವು ಹಿಂದಿದಲ್ಲಿ ಮಾತಾಡಿದ್ರೆ ಅವ್ರು ಬಿ ಹಿಂದಿದಲ್ಲಿ ಮಾತಾಡ್ತಾರೆ ಬ್ರೋ. ನಾವು ಫಸ್ಟ್ ನಾವು ಕನ್ನಡದಲ್ಲಿ ಮಾತಾಡ್ಬೇಕು. ನಾವು ಕನ್ನಡ ಮಾತಾಡಿದ್ರೆ ಅವ್ರು ಬಿ ಕಲ್ಕೋತಾರೆ ಕನ್ನಡ. ಫಸ್ಟ್ ನಾವೇ ಹಿಂದಿ ಮಾತಾಡಿದ್ರೆ ಅವ್ರು ಬಿ ಹಿಂದಿನೇ ಮಾತಾಡ್ತಾರೆ ಅವ್ರು. ಫಸ್ಟ್ ನಾವು ಮಾತಾಡ್ಬೇಕು. ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರು ಬಿ ಕನ್ನಡ ಮಾತಾಡ್ತಾರೆ ಬ್ರೋ. ಕನ್ನಡವನ್ನು ಮಾತಾಡಿ, ಕನ್ನಡವನ್ನು ಬೆಳೆಸಿ. ಎಲ್ಲೂ ಹಿಂದಿ ಆಗ್ಲಿ ಮಲಯಾಳಂ ಯಾವ್ದು ಜಾಸ್ತಿ ಮಾತಾಡ್ಬೇಡಿ. ಕನ್ನಡ ಬರ್ಲಿಲ್ಲ ಅಂದ್ರೂ ಕಲಿಸಿ ಅವರಿಗೆ ಕನ್ನಡ ಮಾತಾಡ್ಸಕ್, ಕನ್ನಡ ಬೆಳೆಸಿ. ಜೈ ಕರ್ನಾಟಕ ಅಂತ. ಜೈ ಕರ್ನಾಟಕ. ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ನಿಮ್ ಐಡಿ ಬ್ರೋ? ನಮ್ಮ ಐಡಿ ಬೆಂಗಳೂರು ಟೆಡ್ಡಿ M46 ಅಂತ ಐತೆ. ಇವ್ರಿಗೂ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡ್ಕೊಳ್ಳಿ. ಇವ್ರಿಗೂ ಕೂಡ ಓಕೆ ಬ್ರೋ. ಮತ್ತೆ ಥ್ಯಾಂಕ್ ಯು ಬ್ರೋ. MG ರೋಡ್ ಅಲ್ಲಿ ಇವತ್ತು ನನಗೆ ಟೆಡ್ಡಿ ಸಿಕ್ತು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಇವತ್ತು ಅವರು ಒಂದೆರಡು ಮಾತನಾಡಿದ್ರು. ಕನ್ನಡ ಮಾತಾಡಿ, ಕನ್ನಡ ಯಾರು ಕನ್ನಡವ್ರು ಜಾಸ್ತಿ ಸಿಗಲ್ಲ MG ರೋಡ್ ಅಲ್ಲಿ, ಎಲ್ಲ ಇಂಗ್ಲಿಷ್ ಮಾತಾಡೋರು. ಬಟ್ ಇಲ್ಲಿ ನಾವು ಕನ್ನಡವ್ರು ಸಿಕ್ಬಿಟ್ಟು ಕನ್ನಡ ಮಾತಾಡೋದಲ್ಲ, ಅದಂದ್ರೆ ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಅವ್ರಿಗೆ ಸಪೋರ್ಟ್ ಮಾಡಿ ಬೆಳೆಸಿ. ಅವ್ರನ್ನು ಕೂಡ ಅವ್ರದ್ದು ಎಷ್ಟು ಕಷ್ಟ ಆಯ್ತಂತೆ ಗೊತ್ತು. ಯಾವ ತರ ಮಾಡ್ತವ್ರೆ ಇಲ್ಲಿ ನಿಂತ್ಕೊಂಡು. ಎಷ್ಟೋ ಜನ ಹೊಡೆದೋಗ್ತವ್ರೆ, ಏನೋ ಮಾಡ್ತವ್ರೆ. ಫ್ರಾಂಕ್ ಕನ್ನಡಿಗೆ ಏನೋ ಒಂದು ಐಡಿ ಇತ್ತು ನೋಡಿದೆ. ಅವ್ರಿಗೆ ಹೊಡೆದ್ಬಿಟ್ಟು ಅವ್ರ ಟೆಡ್ಡಿನೇ ಹಾಳು ಮಾಡ್ಬಿಟ್ಟಿದ್ರು. ಬಟ್ ಆತರ ಎಲ್ಲ ಮಾಡ್ಬೇಡಿ. ಎಲ್ರಿಗೂ ಸಪೋರ್ಟ್ ಮಾಡಿ. ಕನ್ನಡದವ್ರನ್ನ ಮರಿಬೇಡಿ. ಕನ್ನಡ ಬ್ಲಾಗರ್ಸ್ ಗಳನ್ನು ತಪ್ಪದೆ ಮರಿಬೇಡಿ. MG ರೋಡ್ ಅಲ್ಲಿ ಏನಪ್ಪಾ ಅಂದ್ರೆ ಫುಲ್ ರಿಚ್ ಆಗಿರೋ ಬರ್ಬೇಕು ಅಂತ ಏನಿಲ್ಲ. ನಾರ್ಮಲ್ ಆಗಿದ್ರೆ ಬಂದು ಅಡ್ಡಾಡ್ಬಿಟ್ಟು ಎಂಜಾಯ್ ಮಾಡ್ಬಿಟ್ಟು ಹೋಗ್ಬೋದು ಇಲ್ಲಿ. ಯಾಕಂದ್ರೆ ನಾರ್ಮಲ್ ಬ್ಲಾಗರ್ಸ್ಗೆ ಎಲ್ಲ ಗೊತ್ತಿರುತ್ತೆ. ಅವ್ರಿಗೆ ಗೊತ್ತಿರಲ್ಲ ಅಂತ ಏನಿಲ್ಲ, ಎಲ್ಲ ಗೊತ್ತಿರುತ್ತೆ ಇಲ್ಲಿ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ 1948ರಲ್ಲಿ ಮಹಾತ್ಮ ಗಾಂಧಿ ರಸ್ತೆ ಅಂತ ನಾಮಕರಣ ಮಾಡಿದ್ರು ಇಲ್ಲಿ ಬೆಂಗಳೂರಲ್ಲಿ. ತುಂಬಾ ಕಡೆ ಐತೆ, ಕಲ್ಕತ್ತಾ ಆ ಕಡೆ ಎಲ್ಲಾ ಕಡೆ ಐತೆ ಮಹಾತ್ಮ ಗಾಂಧಿ ರಸ್ತೆ. ನಮ್ ಬೆಂಗಳೂರಲ್ಲಿ ಟಾಪ್ 1 ಪ್ಲೇಸ್ ಅಲ್ಲಿ ಐತೆ. ಟಾಪ್ 1 ಮೇಲ್ಗಡೆ ಐತೆ ಬೆಂಗಳೂರಲ್ಲಿ. ಹಾಗೆ ಬ್ರಿಗೇಡ್ ರೋಡ್ ಅಂತ ಇಲ್ಲೇ. ಬ್ರಿಗೇಡ್ ರೋಡ್ ಅಂದ್ರೆ ಗೊತ್ತಾಗುತ್ತಲ್ಲ ನಿಮ್. ಬ್ರಿಗೇಡ್ ರೋಡ್ ಎಷ್ಟು ಸಲ ಅಡ್ಡಾಡಿರ್ಬೋದು, ಬಟ್ ಇಲ್ಲಿ ಯಾರು ಬರಲ್ಲ ಜಾಸ್ತಿ.
ಮುಂಚೆ ಸಿಕ್ಕಿದ್ರಲ್ಲ ಓರೆ ಮಾಲ್ ಹತ್ರ ಇವಾಗ ಮತ್ತೆ ಎಲ್ಲೂ ಸಿಕ್ಕಿದ್ದಾರೆ. ಹಾಯ್ ಬ್ರೋ, ಮರ್ತ್ ಬಿಟ್ರಾ? ಲೆಫ್ಟ್ ಸೈಡ್ ಇಂದ ಈ ಕಡೆ ಹೋದ್ರೆ ಚರ್ಚ್ ಶೀಟ್ ತೋರ್ಸಲ್ಲ. ಸ್ಟಾರ್ಟಿಂಗ್ ಬಂದಲ್ಲ ಅದೇ ಚರ್ಚ್ ಶೀಟ್, ಮತ್ತೆ ರಿಟರ್ನ್ ಹೋಗ್ಬಿಟ್ಟು ಆ ಕಡೆ ತೋರಿಸ್ತೀನಿ. ಆ ಕಡೆ ಶಾಪ್ ಆಗ್ಲಿ ಯಾವ ತರ ಅಲ್ಲಿ ಯಾವ ತರ ಐತೆ ಅಂತ ತೋರಿಸ್ತೀನಿ. ನೋಡ್ತಾ ಇರಿ, ಇಲ್ಲೆಲ್ಲ ಡ್ರಿಂಕ್ಸು ಪಾರ್ಟಿ ಎಲ್ಲ ಇಲ್ಲೇ ಮಾಡೋರು, ಇದೆಲ್ಲ ಇಲ್ಲೇ ಜಾಸ್ತಿ. ಏನ್ ಮಾಡಕ್ ಆಗಲ್ಲ. ಬೆಂಗಳೂರು ತುಂಬಾ ರಿಚ್ ಇದ್ದಾರೆ ಬಂದ್ ಬದುಕ್ಬೋದು ಅಂತ ಏನಿಲ್ಲ. ಬೆಂಗಳೂರು ಅಂದ್ರೆ ಒಂದು ಪಾಠ ಕಲ್ಸ್ಕೊಡುತ್ತೆ. ನೀವು ಇವಾಗ ಶಾಪ್ ಮಾಡ್ಬೇಕಂದ್ರೆ ಬನ್ನಿ, ದುಡ್ಡು ತಗೊಂಬನ್ನಿ, ಸಿಕ್ಕಾಪಟ್ಟೆ ದುಡ್ಡು ತಗೊಂಬನ್ನಿ. ಎಲ್ಲ 5,000 10,000 ರೂಪಾಯಿ ತಂದಿದ್ರೆ ಆಗಲ್ಲ, ಸಿಕ್ಕಾಪಟ್ಟೆ ದುಡ್ಡು ತರಬೇಕು. ಏನಾದ್ರು ಒಂದು ಬಟ್ಟೆ ಶಾಪ್ ಮಾಡ್ಬೇಕಂದ್ರೆ ಒಳ್ಳೆ ಒಳ್ಳೆ ಬ್ರ್ಯಾಂಡೆಡ್ ಶಾಪು, ಎಲ್ಲಾ ತರ ಎಲ್ಲಾ ಬ್ರ್ಯಾಂಡೆಡ್ ಶಾಪು ಇಲ್ಲಿ ಏನ್ ಸುಮ್ನೆನಾ ಇಷ್ಟೊಂದು ಕಾಸ್ಟ್ಲಿ. ಒಬ್ಬ ಒಳ್ಳೆ ಊಟ ಇಲ್ಲಿ ಬಂದಿದ್ರೆ ಒಳ್ಳೆ ಶಾಪಿಂಗು. ಇಲ್ಲೆಲ್ಲ ಫುಲ್ ಲೈಟಿಂಗ್ಸ್ ಹಾಕೋರೆ, ನೈಟ್ ಬಂದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಕ್ರಿಸ್ಮಸ್ ಅಲ್ವಾ, ಅದ್ರ ಸಲುವಾಗಿ ಇವಾಗ ಎಲ್ಲ ರೆಡಿ ಮಾಡ್ತವ್ರೆ. ಅವಾಗಂತೂ ಫುಲ್ ರಶ್ ಇರುತ್ತೆ. ಅವಾಗ ಎಲ್ಲ ಬಟ್ಟೆ ಶಾಪ್ಗಳು ಇಲ್ಲೆಲ್ಲ. ಇಲ್ಲಿಂದ ಹೀಗೆ ಹೋಗ್ತಾ ಇದಾರೆ, ಇಲ್ಲಿ ಎದುರುಗಡೆ ಚರ್ಚ್ ಶೀಟ್ ಬರುತ್ತೆ. ಇವಾಗ ಇಲ್ಲಿ ಎದುರುಗಡೆನೆ ಯಾವಾಗ ತೋರಿದ್ನಲ್ಲ ಚರ್ಚ್ ಶೀಟು, ಆ ಕಡೆ ಚರ್ಚ್ ಶೀಟು, ಈ ಕಡೆ ಬಂದಿರ ಬಿಗೆ ರೋಡ್. ಚರ್ಚ್ ಶೀಟ್ ಎಲ್ಲ ಫುಲ್ ಖಾಲಿ ಐತೆ. ಫುಲ್ ನೈಟ್ ಬಂದಿದ್ರೆ ಜಾಲಿ. ನೈಟ್ ಬಂದಿದ್ರೆ ಇವಾಗ ನೋಡಿದ್ರೆ ಖಾಲಿ. ನೈಟ್ ಬಂದ್ರೆ ಜಾಲಿ. ನೈಟ್ ಲೈಫ್ ಬೇರೆ, ಡೇ ಲೈಫ್ ಬೇರೆ ಇಲ್ಲಿ MG ರೋಡ್ ಅಲ್ಲಿ. ಇನ್ನೂ ರೆಡಿ ಮಾಡ್ತವ್ರೆ. ಖರೀದಿ ಮಾರಾಟ ಹರಾಜು ನಾಣ್ಯಗಳು ಇಲ್ಲೇ ರೋಡ್ ಎದುರುಗಡೆನೆ ಐತೆ ನೋಡಿ. ನೋಡಿದ್ರಲ್ಲೇ MG ರೋಡು ಮತ್ತು ಚರ್ಚ್ ಶೀಟು ಹೇಗಿತ್ತು ಅಂತ ನೋಡಿದ್ರ ಅಂತ ಹಾಕ್ತಾರೆ. ಮತ್ತೆ ತೋರ್ಸೋಕ್ಕಾಗಲ್ಲ ಯಾಕೆಂದರೆ ಟೈಮ್ ಆಯಿತು, ಮನೆ ಹೋಗ್ಬೇಕು. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ನಾವು ಅಲ್ಲಿವರೆಗೂ ವೇಟ್ ಮಾಡಿ ತಪ್ಪದೆ, ಯಾಕೆಂದರೆ ಇಲ್ಲಿ ಬಂದಿದ್ರೆ ನನಗೆ ತುಂಬ ಅಂದರೆ ನನ್ನ ಬ್ಲಾಗರ್ಸ್ ಅಂತೂ ತುಂಬ ಜನ ಸಿಕ್ಕಿದ್ರು. ಇಲ್ಲಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಬ್ಲಾಗರ್ಸ್ ಅಂದರೆ ತುಂಬ ಜನ ಸಿಕ್ಕಿದ್ರು, ಸಿಕ್ಕಾಪಟ್ಟೆ ಜನ ಸಿಕ್ಕಿದ್ರು. ಇಲ್ಲಿ ಹೇಳ್ಬೇಕಂದಿದ್ರೆ MG ರೋಡಲ್ಲಿ ಬಂದಿತ್ತು. ಎಲ್ರಿಗೂ ಸಪೋರ್ಟ್ ಮಾಡಿ, ಬ್ಲಾಗ್ ಮಾಡೋರಿಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಓಕೆ, ಬಾಯ್, ಲವ್ ಯು. ವಿಡಿಯೋ ಫುಲ್ MG ರೋಡ್ ಮಾಡೋದೈತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆನೆ ನೋಡ್ತೀರಾ, ಆನೆ ನೋಡಿ ಇಲ್ಲಿ ನಮ್ಮ ಪಕ್ಕದಲ್ಲಿ ಆನೆ. MG ರೋಡಲ್ಲಿ ಆನೆ, ಮೆಟ್ರೋ ಸ್ಟೇಷನ್ ಹತ್ರ ಆನೆ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಓಕೆ, ಬಾಯ್, ಲವ್ ಯು ಆಲ್. ನಾನು ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲಮ್ಮ, ನಾನು ಒಳ್ಳೆ